ಇವು ನಿಜ ಜೀವನದ ತಂತ್ರಗಳು ಎಂದು ತಿಳಿದುಬಂದಿದೆ. ಕೊನೆಯವರೆಗೂ ನೋಡಿ, ನೀವು ವಿಷಾದಿಸುವುದಿಲ್ಲ. 1. ನೀವು ಅಡುಗೆ ಮಾಡುವಾಗ ಪಾತ್ರೆಗಳು ಯಾವಾಗಲೂ ತುಂಬಿ ಹರಿಯುತ್ತವೆ. ಪಾತ್ರೆಯಾದ್ಯಂತ 2 ಚಾಪ್ಸ್ಟಿಕ್ಗಳನ್ನು ಇರಿಸಿ. ಗುಳ್ಳೆಗಳು ಅವು ಸೇರಿರುವ ಸ್ಥಳದಲ್ಲಿಯೇ ಇರುತ್ತವೆ. 2. ಸೀಗಡಿ ಚಿಪ್ಪಿನ ಅಂಚಿಗೆ ಫೋರ್ಕ್ ಅಂಟಿಸಿ. ಎತ್ತಿ ಎಳೆಯಿರಿ, ಸೀಗಡಿ ಸಂಪೂರ್ಣವಾಗಿ ಹೊರಬರುತ್ತದೆ. 3. ಮೀನಿನ ಮಾಂಸದ ಮೇಲೆ ಕುದಿಯುವ ನೀರನ್ನು ಸುರಿಯಿರಿ ಮತ್ತು ಚರ್ಮವು ಸುಲಭವಾಗಿ ಸಿಪ್ಪೆ ಸುಲಿಯುತ್ತದೆ. 4. ಗೆಣಸಿನ ತುದಿಗೆ ಚಾಪ್ಸ್ಟಿಕ್ ಅಂಟಿಸಿ ನಂತರ ಎಂದಿನಂತೆ ಸಿಪ್ಪೆ ತೆಗೆಯಿರಿ. ಇನ್ನು ಕೈಗಳಲ್ಲಿ ತುರಿಕೆ ಇರುವುದಿಲ್ಲ. 5. ಆಲೂಗಡ್ಡೆ ಮತ್ತು ಸೇಬುಗಳು ಪರಿಪೂರ್ಣ ಜೋಡಿ. ಸೇಬಿನ ಸುವಾಸನೆಯು ಆಲೂಗಡ್ಡೆ ಮೊಳಕೆಯೊಡೆಯುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. 6. ಬಾಳೆಹಣ್ಣುಗಳು ಕೆಲವು ದಿನಗಳ ನಂತರ ಬೇಗನೆ ಹಾಳಾಗುತ್ತವೆ. ಮೊದಲು, ಹಣ್ಣಾಗುವ ಏಜೆಂಟ್ ಅನ್ನು ಶುದ್ಧ ನೀರಿನಿಂದ ತೊಳೆಯಿರಿ. ನಂತರ ಅವುಗಳನ್ನು ಪೇಪರ್ ಟವೆಲ್ನಿಂದ ಒಣಗಿಸಿ. ಕಾಂಡದ ಸುತ್ತಲೂ ಒದ್ದೆಯಾದ ಪೇಪರ್ ಟವೆಲ್ ಅನ್ನು ಸುತ್ತಿ. ಇದು ಎಥಿಲೀನ್ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ. ಬಾಳೆಹಣ್ಣುಗಳು 2 ವಾರಗಳವರೆಗೆ ತಾಜಾವಾಗಿರುತ್ತವೆ. 7. ನೀವು ಇನ್ನೊಂದು ಕಪ್ಗೆ ಹಾಲನ್ನು ಸುರಿದಾಗ, ಅದು ಯಾವಾಗಲೂ ಗೆರೆಗಳು ಮತ್ತು ಹನಿಗಳನ್ನು ಬಿಡುತ್ತದೆ. ತುಂಬಾ ಕಿರಿಕಿರಿ, ಸರಿಯೇ? ಶುದ್ಧವಾದ ಸುರಿಯುವ ಮಾರ್ಗವನ್ನು ರಚಿಸಲು ಕಪ್ ಮೇಲೆ 1 ಚಮಚವನ್ನು ಇರಿಸಿ. 8. ಚೀಲದ ತುದಿಯನ್ನು ತೆರೆಯುವಿಕೆಯ ಬಳಿ ಮಡಿಸಿ. ಅದನ್ನು ಸುಲಭವಾಗಿ ಮುಚ್ಚಲು ಲೈಟರ್ನಿಂದ ಬಿಸಿ ಮಾಡಿ. 9. ಮಧ್ಯದಲ್ಲಿ ಸೊಳ್ಳೆ ಸುರುಳಿಯನ್ನು ಕ್ಲಿಪ್ ಮಾಡಿ. ಲೈಟರ್ನಿಂದ ಅದನ್ನು ಬೆಳಗಿಸಿ. ಕಾಯಿಲ್ ಹೋಲ್ಡರ್ ಇಲ್ಲವೇ? ತೊಂದರೆ ಇಲ್ಲ, ಮೋಡಿಯಂತೆ ಕೆಲಸ ಮಾಡುತ್ತದೆ. 10. ಧಾನ್ಯಗಳ ಚೀಲಗಳನ್ನು ಮುಚ್ಚಲು ಮ್ಯಾಜಿಕ್ ಗಂಟು ಬಳಸಿ. ಇದು ತುಂಬಾ ಸರಳವಾಗಿದೆ. ಅದನ್ನು ಬಿಚ್ಚಲು, ದಾರವನ್ನು ಎಳೆಯಿರಿ. 1 ಸೆಕೆಂಡಿನಲ್ಲಿ ಹೊರಬರುತ್ತದೆ. 11. ಬಟ್ಟೆಗಳನ್ನು ನೇತುಹಾಕಲು 2 ಹ್ಯಾಂಗರ್ಗಳನ್ನು ದಾಟಿಸಿ. ಬಲವಾದ ಗಾಳಿ ಕೂಡ ಅವುಗಳನ್ನು ಹಾರಿಸಲು ಸಾಧ್ಯವಿಲ್ಲ. 12. ಫುಲ್ ಟ್ಯಾಬ್ ಕ್ಯಾನ್ ಅನ್ನು ಸುಲಭವಾಗಿ ತೆರೆಯಲು ಚಮಚವನ್ನು ಬಳಸಿ. 13. ಪ್ಲಾಸ್ಟಿಕ್ ಚೀಲದಲ್ಲಿ 2 ಪಾನೀಯಗಳನ್ನು ಒಯ್ಯುವುದರಿಂದ ಆಗಾಗ್ಗೆ ನೀರು ಚೆಲ್ಲುತ್ತದೆ. ವಿಭಿನ್ನವಾಗಿ ಯೋಚಿಸಿ. ಪ್ಲಾಸ್ಟಿಕ್ ಚೀಲವನ್ನು 8ನೇ ಅಂಕಿಗೆ ತಿರುಗಿಸಿ. ಈಗ ನೀವು ಅದನ್ನು ಸೋರಿಕೆಯಿಲ್ಲದೆ ಕೊಂಡೊಯ್ಯಬಹುದು. 14. ಬಾಬಿ ಪಿನ್ ಬಳಸಿ. ನಿಮಗೆ ಬೇಕಾಗಿರುವುದು ಇಷ್ಟೇ. ಇನ್ನು ಮುಂದೆ ನಿಮ್ಮ ಸ್ನೇಹಿತನನ್ನು ಬಳೆಗಳಿಗೆ ಸಹಾಯ ಮಾಡಲು ಕೇಳುವ ಅಗತ್ಯವಿಲ್ಲ. 15. ಕಾಗದದ ಮೇಲೆ ದಾರದ ತುಂಡನ್ನು ಇರಿಸಿ. ಕಾಗದವನ್ನು ಕರ್ಣೀಯವಾಗಿ ಮಡಿಸಿ. ಈ ತಂತ್ರವು ಸೂಜಿಯನ್ನು ದಾರ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಚಿಕ್ಕ ಕಣ್ಣಿಗೂ ಸಹ ಯಾವುದೇ ಸಮಸ್ಯೆ ಇಲ್ಲ. 16. ನೀರಿನ ಒತ್ತಡವನ್ನು ಬಳಸಿಕೊಂಡು ನಿರ್ವಾತ ಮೊಹರು ಮಾಡಿದ ಚೀಲವನ್ನು ರಚಿಸಿ. 17. ಬಲೂನಿನ ತುದಿಯನ್ನು ಕತ್ತರಿಸಿ ನಲ್ಲಿಯ ಮೇಲೆ ಇರಿಸಿ. ಈಗ ನೀವು ಎಲ್ಲಿ ಬೇಕಾದರೂ ನೀರಿನ ಹರಿವನ್ನು ನಿರ್ದೇಶಿಸಬಹುದು. ಸಿಂಕ್ ಅನ್ನು ಸ್ವಚ್ಛಗೊಳಿಸುವುದು ಈಗ ತುಂಬಾ ಸುಲಭವಾಗಿದೆ. 18. ನಿಮ್ಮ ಕಿಟಕಿಯ ಚಡಿಗಳಿಗೆ ಹೊಂದಿಕೆಯಾಗುವಂತೆ ಚಾಕುವಿನಿಂದ ಸ್ಪಾಂಜ್ ಅನ್ನು ಸ್ಕೋರ್ ಮಾಡಿ. ಬಾಕ್ಸ್ ಕಟ್ಟರ್ ಬಳಸಿ ರೇಖೆಗಳ ಉದ್ದಕ್ಕೂ ಕತ್ತರಿಸಿ. ಕಿಟಕಿ ಹಳಿಗಳನ್ನು ಸ್ವಚ್ಛಗೊಳಿಸಲು ಸೂಕ್ತವಾಗಿದೆ. ವೇಗವಾಗಿ ಮತ್ತು ಸಂಪೂರ್ಣವಾಗಿ. ತುಂಬಾ ಪ್ರಾಯೋಗಿಕ. 19. ಟಿನ್ ಕ್ಯಾನ್ ತೆರೆಯಲು ಸಾಧ್ಯವಿಲ್ಲವೇ? ನಿಮ್ಮ ಕೈಗಳನ್ನು ಮುಚ್ಚಳದ 2 ಬದಿಗಳಲ್ಲಿ ಇರಿಸಿ. ನಿಮ್ಮ ತೋರು ಬೆರಳುಗಳನ್ನು ದಾಟಿಸಿ ಒಳಮುಖವಾಗಿ ಒತ್ತಿರಿ. ಮುಚ್ಚಳವು ತಕ್ಷಣವೇ ಹೊರಬರುತ್ತದೆ. ಹೆಚ್ಚಿನ ಉಪಯುಕ್ತ ಜೀವನ ಸಲಹೆಗಳಿಗಾಗಿ ನನ್ನನ್ನು ಅನುಸರಿಸಿ.